ಹಾಯ್ ಎಲ್ರಿಗೂ ನಮಸ್ತೆ. ನಾನೇ ಮನೆಯ ಸುಷ್ಮಾ ಮಾತಾಡೋದು. ಇವತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಸ್ಕೊಳ್ಳೋಣ. ಮತ್ತು ನಿಮಗೆ ಸೋಷಿಯಲ್ ಮೀಡಿಯಾ ಯಾಕೆ ಯೂಸ್ ಮಾಡಬಾರ್ದು, ಏನು ಇದ್ರದ್ದು ಹೊಸ ರೂಲ್ಸ್ ಹೆಬ್ಬಾಳ್ಕರ್ ಮೇಡಮ್ ಹೇಳಿರೋವಂಥದ್ದು. ಹಾಗೆ ನಿಮಗೆ ಜೀವಿತ ಪ್ರಮಾಣ ಪತ್ರನ ಏನಕ್ಕೆ ಯೂಸ್ ಅಂದರೆ ಯಾಕೆ ಮಾಡಿಸ್ಬೇಕು, ನಾವು ಎಲ್ಲಿ ಸಬ್ಮಿಟ್ ಮಾಡಬೇಕು, ಅದನ್ನು ನಾವು ಯಾವ ಥರ ಮಾಡಿಸ್ಕೊಳ್ಳೋದು ಏನು, ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಷ್ಟೋ ಜನ ನನಗೆ ಕೂಡ ಕಮೆಂಟ್ ಆಗ್ತಾ ಇದ್ದೀರಾ, ನನಗೆ ಇನ್ನೂ 25ನೇ ಕಂತಿನ ಹಣನೇ ಬಂದಿಲ್ಲ, ಆಗಲೇ 26ನೇ ಕಂತಿನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಸೊ 25ನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ 75% ಎಲ್ಲರಿಗೂ ಕೂಡ ಅಮೌಂಟು ಆಲ್ರೆಡಿ ಕ್ರೆಡಿಟ್ ಆಗಿಬಿಟ್ಟಿದೆ. ಇನ್ನು ಏನು 25% ಇದ್ದಾರಲ್ವ, 25 ಲಕ್ಷ ಜನ ಏನಿದ್ದಾರಲ್ವ, ಅವರಿಗೆ ಒಂದು ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ತುಂಬ ಜನ ನನಗೆ ಮೆಸೇಜ್ ಆಗ್ತಾ ಇದ್ದೀರಾ. ಅಂದರೆ ಏನಪ್ಪ ಅಂತಂದರೆ ಫಸ್ಟ್ನೇ ಕಂತು ಅಂದರೆ ಮೊದಲನೇ ಕಂತಿನ ಹಣ ಕೂಡ ಆಲ್ರೆಡಿ ಬಿಡುಗಡೆ ಆಯಿತು. ಎರಡನೇ ಸಾರಿ ಅಂದರೆ ಎರಡನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. ಈಗ ನೆಕ್ಸ್ಟ್ ಏನಿದೆ, ಮೂರನೇ ಕಂತಿನ ಹಣ ಕೂಡ ಆಲ್ರೆಡಿ ಬಿಡುಗಡೆ ಆಗ್ತಿದೆ. ಸೊ ನೀವೆಲ್ಲರೂ ಕೂಡ ಅದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ನಾನು ತಿಳಿಸ್ಕೊಡ್ತೀನಿ ನಿಮಗೆ. ನಿಮಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ ಅದ್ರ ಜೊತೆಗೆ, ಅದು ಏನಂತ ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದ್ರ ಜೊತೆಗೆ ನೀವೇನು ಸೋಷಿಯಲ್ ಮೀಡಿಯಾ ಅಂತಂದರೆ ನಾನು ಆವಾಗಲೇ ಹೇಳ್ದಂಗೆ ಅದ್ರ ಬಗ್ಗೆ ಏನಿದೆ ಅನ್ನೋದ್ರ ಬಗ್ಗೆ, ಅದರ ಬಗ್ಗೆ ಮತ್ತು ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಅಂದರೆ ಆ ಯೋಜನೆ ಏನಿದೆ ಅದಕ್ಕೆ ಜೀವಿತ ಪ್ರಮಾಣ ಪತ್ರ ಏನಕ್ಕೆ ಮಾಡಿಸ್ಬೇಕು, ಅಂದರೆ ನಾವು ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ಅದನ್ನು ನಾವು ತೊಗೋಬೇಕು ಅಂತ ಅಂದರೆ ಜೀವಿತ ಪ್ರಮಾಣ ಪತ್ರ ಅಂದರೆ ಲೈಫ್ ಸರ್ಟಿಫಿಕೇಟ್ ನಾವು ಕೊಡಲೇಬೇಕಾಗುತ್ತಾ, ಅದ್ರ ಬಗ್ಗೆ ಏನು ಡೀಟೇಲ್ ಕಂಪ್ಲೀಟಾಗಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ನೀವು ಎಷ್ಟೋ ಜನ ಕೇಳ್ಬೋದು, ಇವಾಗ ಸರ್ಟಿಫಿಕೇಟ್ ಲೈಫ್ ಸರ್ಟಿಫಿಕೇಟ್ ಆಗಿರ್ಬೋದು, ಅದು ಏನು ಅಂತಾರಲ್ವ ಜೀವಿತ ಪ್ರಮಾಣ ಪತ್ರ, ಅದನ್ನು ನಾವು ಸಬ್ಮಿಟ್ ಮಾಡಿಸ್ಲೇಬೇಕಾ, ಅಂದರೆ ನಾವು ಮಾಡಲೇಬೇಕಾ, ಇಲ್ಲ ಅಂತಾರೆ ನಮ್ಗೆ ಹಣ ಬರೋದಿಲ್ವಾ, ಅದ್ರ ಬಗ್ಗೆ ಕೂಡ ನಾನು ಸಂಪೂರ್ಣವಾಗಿ ಕ್ಲಾರಿಟಿ ನಿಮಗೆ ಕೊಡ್ತೀನಿ. ಅಂದರೆ ಎಷ್ಟೋ ಜನ ಆಲ್ರೆಡಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ, ಇದನ್ನು ಆಲ್ರೆಡಿ ನಾವು ಮಾಡಲೇಬೇಕಾ, ಇವಾಗ ನಾವು ಇವಾಗ ಎಷ್ಟೋ ಜನ ವರ್ಕ್ಗೆ ಹೋಗ್ತಾ ಇರ್ತೀರಾ, ಎಷ್ಟೋ ಜನ ಕೆಲಸ ಕಾರ್ಯನ ಬಿಟ್ಟು ಅಂದರೆ ಮಾಡ್ಸೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ ಅಂತಾರೆ, ನೀವು ಎಷ್ಟೋ ಜನ ಕೇಳ್ತಿದ್ದಾರೆ, ಇದನ್ನು ನಾವು ಕಂಪ್ಲೀಟಾಗಿ ಮಾಡಿಸ್ಬಿಟ್ಟು ಸಬ್ಮಿಟ್ ಮಾಡಲೇಬೇಕಾ, ಇಲ್ಲಾಂದರೆ ನಮಗೆ ಹಣ ಬರೋದಿಲ್ವಾ, ಇದಕ್ಕೆ ನಾವು ಎಲ್ಲಿ ಮಾಡಿಸ್ಬೇಕು, ಏನು ಯಾವ ಥರ ಸಬ್ಮಿಟ್ ಮಾಡಬೇಕು, ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ. ಇನ್ನೊಂದು ನಿಮಗೆ ನಾನು ಹೇಳಿರೋ ಪ್ರಕಾರ ಸೋಷಿಯಲ್ ಮೀಡಿಯಾ ಏನಪ್ಪ, ಸೋಷಿಯಲ್ ಮೀಡಿಯಾದು ಏನು ಹೊಸದಾಗಿ ಇದು ಟಾಪಿಕ್ ಬರ್ತಿದೆ. ಈಗ ಹೆಬ್ಬಾಳ್ಕರ್ ಮೇಡಮ್ ಅವರು ಇದ್ರ ಬಗ್ಗೆ ಕೂಡ ಮಾತಾಡ್ತಿದ್ದಾರೆ, ಏನಿರ್ಬೋದು ಇದ್ರ ಬಗ್ಗೆ ಅನ್ನೋದು ಕೂಡ ನಾನು ಹೇಳ್ತೀನಿ. ಅಂದರೆ ಫೆಬ್ರವರಿ 14ರಂದು ಏನಿದೆ ಅಂದರೆ ವ್ಯಾಲೆಂಟೈನ್ಸ್ ಡೇ ಏನಿದೆ ಅಲ್ವಾ, ಆ ದಿನದಂದು ಏನು ಮಾಡಬೇಕು ಅಂತ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಂತಂದರೆ, ಈಗ ಏನಿದೆ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಈ ಯಾವ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇದೆಯಲ್ವ ಅದನ್ನೆಲ್ಲ ನೋಡಬಾರ್ದು, ಬಂದ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಹೇಳಿರೋವಂಥದ್ದು. ಅಂದರೆ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಇದು ಬ್ಯಾನ್, ಅಂದರೆ ಬ್ಯಾನ್ ಕೂಡ ಮಾಡಬೇಕು ಅನ್ನೋದ್ರ ಬಗ್ಗೆ ಏನರ್ಥ, ಏನಿದೆ ಇದು, ಏನು ಬ್ಯಾನ್ ಮಾಡಬೇಕಂದ್ರೆ ದೊಡ್ಡವರು ನೋಡಬಾರ್ದ, ಚಿಕ್ಕವರು ನೋಡಬಾರ್ದ, ಯಾವ ಏಜಿನ ಮಟ್ಟದವ್ರು ನೋಡಬೇಕು ಇಲ್ವಾ, ಫುಲ್ ಕಂಪ್ಲೀಟಾಗಿ ಬ್ಯಾನ್ ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಯಾರೆಲ್ಲ ನನ್ನ ಯೂಟ್ಯೂಬ್ನ ನೋಡ್ತಾ ಇರ್ತೀರ ದಿನನಿತ್ಯ ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋನ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ನಾನು ನಿಮಗೆ ಇನ್ಫಾರ್ಮೇಷನ್ನ ಚೆನ್ನಾಗಿ ನೀಟಾಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ, ಗೃಹಲಕ್ಷ್ಮಿ ಬಗ್ಗೆ ಆಗಿರ್ಬೋದು, ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ನಾನು ಕರೆಕ್ಟಾಗಿ ನಿಮಗೆ ಡೇ ಟು ಡೇಟ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನೀವು ನನ್ನ ಫಾಲೋ ಮಾಡ್ಕೊಂಡು ನಿಮಗೆ ಇನ್ಫಾರ್ಮೇಷನ್ ಬೇಗನೆ ತಿಳಿಯುತ್ತೆ ಅಂತ ಹೇಳ್ತಾ ಬನ್ನಿ ಈಗಾಗಲೇ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಮಾತಾಡೋಣ. ಅಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಈಗ ಎಲ್ರಿಗೂ ಗೊತ್ತಿರುತ್ತೆ, 25 ಕಂತಿನ ಹಣ ಎಷ್ಟೋ ಜನಕ್ಕೆ 1 ತಿಂಗಳಿಂದ ಆಲ್ರೆಡಿ ಕ್ರೆಡಿಟ್ ಆಗಿಬಿಟ್ಟಿದೆ. ಇವಾಗ ಜನಗಳು ಏನಂತ ಹೇಳಿದ್ದಾರೆ, ನನಗೆ ಇನ್ನೂ ಸ್ವಲ್ಪ ಜನಕ್ಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಕಮೆಂಟ್ ಕೂಡ ಆಗ್ತಾ ಇದ್ದೀರಾ. ಅಂದರೆ ಯಾರ್ಯಾರಿಗೆ ಅಂದರೆ 75% ಏನು ನಾನು ಹೇಳಿದೆ ಅಲ್ವಾ, ಅದು ಆಲ್ರೆಡಿ ಕ್ರೆಡಿಟ್ ಆಗಿಬಿಟ್ಟಿದೆ, 1 ತಿಂಗಳು ಬ್ಯಾಕೆ ಕ್ರೆಡಿಟ್ ಆಗಿಬಿಟ್ಟಿದೆ. ಇವಾಗ ಇನ್ನೂ 25% ಜನ ಏನಿದ್ದಾರಲ್ವ ಅವರು ಕೂಡ ಕೇಳ್ತಾ ಇರುವಂಥದ್ದು, ನಮ್ಗೆ ಇನ್ನೂ ಅಮೌಂಟ್ ಬಂದಿಲ್ಲ, ಯಾವಾಗ ಬರುತ್ತೆ, ಏನು ಮಾಡಬೇಕು, ನಮಗೆ ಯಾಕೆ ಅಮೌಂಟ್ ಬರ್ತಿಲ್ಲ ಅನ್ನೋದ್ರ ಬಗ್ಗೆನೂ ತುಂಬ ಜನ ಪ್ರಶ್ನೆನ ಕೇಳಿರೋ ಅಂಥದ್ದು. ಅಂದರೆ ಏನು 25 ಲಕ್ಷ ಜನ ಬಾಕಿ ಇದ್ರಲ್ವ ಅವರಿಗೆ ಆಲ್ರೆಡಿ ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ. ಅಂದರೆ ಯಾರ್ಯಾರಿಗೆಲ್ಲ ಇನ್ನೂ ಬಂದಿಲ್ಲ ವೆಯ್ಟ್ ಮಾಡಿ, ಒಂದು 3 ದಿನಗಳ ಒಳಗಡೆ ಬರುತ್ತೆ ಅಂತ ಹೇಳ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿಕೆ ಕೊಟ್ಟಿರೋ ಅಂಥದ್ದು. ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಒಂದು ಯಾರಿಗೆ ಅಂದರೆ ಕಲಬುರಗಿ ಸೈಡ್ ಆಗಿರ್ಬೋದು, ಇಲ್ಲ ಮೈಸೂರು ಆಗಿರ್ಬೋದು, ಇಲ್ಲ ಬೆಂಗಳೂರು ಆಗಿರ್ಬೋದು, ಯಾರೆಲ್ಲ ನೀವು ಕಮೆಂಟ್ ಆಗ್ತಾ ಇದ್ದೀರಲ್ವ
ಅವರಿಗೆ ಅತಿ ಶೀಘ್ರದಲ್ಲೇ ಕೂಡ ಅಮೌಂಟನ್ನು ಬಿಡುಗಡೆ ಮಾಡ್ತಾರೆ. ಇದು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆ ಕೊಟ್ಟಿರೋವಂಥದ್ದು. ಸೊ ಯಾರು ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ 75% ಕ್ರೆಡಿಟ್ ಆಗಿಬಿಡಿದೆ. ಇನ್ನು 25% ಏನಿದ್ದಾರೆ ಅಂದರೆ ನಾನು ಏನು ಊರ ಹೆಸರುಗಳು ಹೇಳಿದೆ, ಬೆಳಗಾವಿ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಇವರಿಗೆ ಬೇಗನೆ ಇನ್ನೇನು ಒಂದು 3 ದಿನಗಳ ಕಾಲದಲ್ಲಿ ಅಂದರೆ ಅವಧಿಯಲ್ಲಿ ನಿಮಗೆ ಅಮೌಂಟು ಬಿಡುಗಡೆ ಆಗಿಬಿಡುತ್ತೆ. ಯಾರು ಕೂಡ ಟೆನ್ಷನ್ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೀವು ಯಾರೆಲ್ಲ ಇನ್ನೂ ಬಂದಿಲ್ಲ ಅಂತ ಇದ್ದೀರೋ ಅವರೆಲ್ಲ ಹೋಗಿ ಒಂದು ಸಲ ಬ್ಯಾಂಕ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಬ್ಯಾಂಕಲ್ಲಿ ಹೋಗ್ಬಿಟ್ಟು ಬಂದಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಬಂದಿದೆ ಕಮೆಂಟ್ ಹಾಕಿ, ಯಾರಿಗೆಲ್ಲ ಇನ್ನೂ ಬಂದಿಲ್ಲ ತಿಳಿಸಿ ಅಂತ ಕಮೆಂಟಲ್ಲಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ನೆಕ್ಸ್ಟು ಜೀವಿತ ಪ್ರಮಾಣ ಪತ್ರ ಅಂದರೆ ಲೈಫ್ ಸರ್ಟಿಫಿಕೇಟ್ ಬಗ್ಗೆ ತಿಳ್ಕೊಳ್ಳೋಣ. ಏನಿದ್ರದ್ದು ಏನು ನಮಗೆ ಹೆಂಗೆ ಮಾಡಿಸ್ಕೋಬೇಕು, ಏನಿದ್ರದ್ದು ರೂಲ್ಸ್ ಏನು, ಈ ಥರ ಎಲ್ಲ ನಮ್ಗೆ ಯಾಕೆ ಹೊಸದಾಗಿ ತರ್ತಿದ್ದಾರೆ, ಇದನ್ನು ನಾವು ಯಾವ ಥರ ಮಾಡಿಸ್ಕೊಳ್ಳೋದು, ಸಾಮಾನ್ಯ ಜನರು ಎಲ್ಲಿ ಹೋಗಿ ತೊಗೋಬೇಕು, ಎಲ್ಲೋಗಿ ಸಬ್ಮಿಟ್ ಮಾಡಬೇಕು ಅನ್ನೋದು ತುಂಬಾ ಕ್ವಶನ್ಸ್ ಇರುತ್ತೆ. ತುಂಬಾ ಟೆನ್ಷನ್ಸ್ ಕೂಡ ಆಗಿಬಿಟ್ಟಿರ್ತಾರೆ. ಯಾಕಂತಂದರೆ ಕೆಲವು ಹೆಣ್ಮಕ್ಳಿಗೆ ಮಾಡಿಸ್ಬೇಕು ಇದೆಲ್ಲ ಹೋಗಿ ಹೊರಗಡೆ ಅಂತಂದರೆ ಮನೇಲಿ ಇರ್ತಾರೆ, ಅವ್ರಿಗೆಲ್ಲ ಮಾಡಿಸ್ಬೇಕು ಕಷ್ಟ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಅವ್ರಿಗೂ ಕೂಡ ತುಂಬ ಕನ್ಫ್ಯೂಷನ್ ಇರುತ್ತೆ, ಎಲ್ಲಿ ಮಾಡಿಸ್ಬೇಕು, ಹೇಗೆ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಅಂದರೆ ಈ ರೂಲ್ಸ್ ಯಾಕೆ ತಂದಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಏನಪ್ಪ ಅಂತಂದರೆ, ಈಗ 68,000 ಅಂದರೆ 68,000ಕ್ಕೂ ಹೆಚ್ಚು ಮರಣ ಹೊಂದಿದ್ದಾರೆ. ಅಂದರೆ ಏನಿದ್ದಾರೆ ಮಹಿಳೆಯರು 2 ವರ್ಷಗಳಿಂದ ಏನಿದ್ದಾರಲ್ವ 68,000 ಮಹಿಳೆಯರು ಮರಣ ಹೊಂದಿದ್ದಾರೆ. ಅಂದರೆ ಆಲ್ರೆಡಿ ಎಷ್ಟು ಜನ ಅಂದರೆ ಅಪ್ಲಿಕೇಶನ್ ಹಾಕಿದ್ರು ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿರೋದು. ಅಂದರೆ 1,25,00,000 ಜನ ಆಲ್ರೆಡಿ ನಿಮಗೆ ಅಪ್ಲಿಕೇಶನ್ ಹಾಕಿ ಎಲ್ಲ ಮಹಿಳೆಯರು ಕೂಡ ಅಮೌಂಟನ್ನು ತೊಗೋತಿದ್ರು. ಇದರಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಎಷ್ಟು ಜನ ಮರಣ ಹೊಂದಿದ್ದಾರೆ ಅಂತಂದರೆ 68,000 ಜನ ಮರಣ ಹೊಂದಿದ್ದಾರೆ. ಅಂದರೆ ಈಗ ಹೇಳ್ತಿರೋ ಪ್ರಕಾರ 2 ವರ್ಷದಿಂದ ಎಷ್ಟು ಜನ ಸತ್ತಿರ್ಬೋದು ಅಂತಂದರೆ 1,44,000 ಅಂದರೆ 44,000 ಡೆತ್ ಆಗಿದ್ದಾರೆ. ಈ ಥರ ಇವರು ಸುಳ್ಳು ಹೇಳಿ 68,000 ಜನಗಳು ಏನು ತೊಗೊಂಡಿದ್ದಾರಲ್ವ ಅಂದರೆ ದೂರು ಕೂಡ ಕೊಡ್ತಿದ್ದಾರೆ. ಯಾಕೆ ಕೊಡ್ತಿದ್ದಾರೆ ಇವಾಗ? ಸಪೋಸ್ ಈಗ ಗೊತ್ತಿರೋಲ್ಲ, ಸುಮ್ಮನೆ ಹೋಗಿ ಸರ್ಟಿಫಿಕೇಟ್ ಅಂತಂದರೆ ನಿಮಗೆ ಗೊತ್ತಿರುತ್ತೆ. ಇವಾಗ ಗೃಹಲಕ್ಷ್ಮಿ ಯೋಜನೆ ಅಂದರೆ ಸುಳ್ಳು ಅಂದರೆ ದಾಖಲೆ, ಅಂದರೆ ಸುಳ್ಳು ದಾಖಲೆಯನ್ನು ಕೊಟ್ಟು ಕೂಡ ಅಪ್ಲಿಕೇಶನ್ ಮಾಡ್ಕೊಂಡಿರೋವಂಥದ್ದು ಕೂಡ ಎಷ್ಟೋ ಈಗ ಆಚೆ ಬರಲಿ ಅನ್ನೋದಕ್ಕೋಸ್ಕರ ಈ ಜನನ ಪ್ರಮಾಣ ಪತ್ರನ ಮಾಡಿಸ್ಲೇಬೇಕು ಕಡ್ಡಾಯವಾಗಿ ಅಂತ ಕೂಡ ಅವರು ಹೇಳ್ತಿರೋವಂಥದ್ದು. ನಿಮಗೆ ಗೊತ್ತಿರುತ್ತೆ, ಈಗ ಎಷ್ಟೋ ಜನ ಮರಣ ಹೊಂದಿರ್ತಾರೆ, ಅವ್ರ ಅಕೌಂಟ್ಗೂ ಕೂಡ ಅಮೌಂಟ್ ಹೋಗ್ತಿರುತ್ತೆ. ಈಗ ಅವಾಗ ಗೌರ್ಮೆಂಟ್ಗೆ ತಾನೇ ಲಾಸ್ ಆಗುತ್ತೆ. ಎಷ್ಟೊಂದು ಅಮೌಂಟು ಈ ಥರ ಮರಣ ಹೊಂದಿದ್ರು ಕೂಡ ಅವರು ಇಲ್ಲ ಸತ್ತಿಲ್ಲ ಅಂತ ಹೇಳಿ ಅಮೌಂಟ್ನ ಅವರು ಡ್ರಾ ಮಾಡ್ಕೊತಿದ್ದಾರೆ ಅಂತ ಈಗ ಒಂದು ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಈ ಜನನ ಪ್ರಮಾಣ ಪತ್ರ ಕಡ್ಡಾಯವಾಗಿ ಮಾಡಿಸ್ಬೇಕು ಅನ್ನೋದ್ರ ಪ್ರಕಾರ ಇದು ಜಾರಿಗೆ ತಂದಿರೋವಂಥದ್ದು. ಈಗ ನನ್ನ ಪ್ರಕಾರ ಅಂದರೆ ನನಗೆ ಅನಿಸಿದ ಪ್ರಕಾರ ಜನನ ಪ್ರಮಾಣ ಪತ್ರನ ಮಾಡೋರು ಇರ್ತಾರಲ್ವ, ಯಾವುದಿದೆ ಕೇಂದ್ರ ಸರ್ಕಾರ, ಅಲ್ಲೇ ಹೋಗಿ ಕಲೆಕ್ಟ್ ಮಾಡ್ಕೋಬೋದಿತ್ತು ಕೂಡ ಅಂತಲೂ ಅನಿಸ್ಬೋದು. ಅಂದರೆ ನಿಮ್ಮ ಅಭಿಪ್ರಾಯ ಏನು ಅನಿಸುತ್ತೆ ಅಂತ ಗೊತ್ತಿಲ್ಲ, ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ಯಾಕಂತಂದರೆ ಈಗ ಎಷ್ಟೋ ಜನಕ್ಕೆ ನಿಜವಾಗ್ಲೂ ಹೊರಗಡೆ ಓಡಾಡೋದಕ್ಕಾಗಲ್ಲ, ಅದನ್ನು ಎಲ್ಲಿ ಮಾಡಿಸ್ಬೇಕು ಏನು ಅನ್ನೋದ್ರ ಬಗ್ಗೆನೇ ಸ್ವಲ್ಪ ತಡಕಾಟ ಆಗೋಗ್ಬಿಡುತ್ತೆ. ಆವಾಗ ಅವ್ರಿಗೆ ಸ್ಟಾಪ್ ಆಗೋವಂಥದ್ದು ಇರುತ್ತೆ. ಸೊ ಹಾಗಾಗಿ ನನ್ನ ಅನಿಸಿಕೆ ಜನನ ಮರಣ ಪ್ರಮಾಣ ಅಂದರೆ ಏನಿದೆ ಅಲ್ವಾ ಸೈಬರು ಅಂದರೆ ಸೇವಾ ಕೇಂದ್ರ ಏನಿದೆ ಅಲ್ವಾ ಅಲ್ಲೇ ಗೊತ್ತಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸ್ವಂತ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಅಂದರೆ ಈಗ ನೆಕ್ಸ್ಟ್ ಅಲ್ಲೂ ತಿಳಿಬೋದು. ಇಲ್ಲಾಂದರೆ ಸೆಕೆಂಡ್ ಆಪ್ಷನ್ಗೆ ಹೋದರೆ ಈಗ ಅಂಗನವಾಡಿಯಲ್ಲಿ ಯಾರ್ಯಾರು ಊರುಗಳಲ್ಲಿ ಇರುತ್ತಲ್ಲ ಅಲ್ಲಿ ಕೂಡ ನಾವು ಕಲೆಕ್ಟ್ ಮಾಡ್ಕೋಬೋದು. ಹೇಗೆ ಅಂತಂದರೆ ಅವ್ರ ಹತ್ರ ಕೂಡ ಸರ್ಟಿಫಿಕೇಟ್ ಇರುತ್ತೆ. ಅಂದರೆ ಈಗ ಜನನ ಅಂದರೆ ಮರಣ ಪತ್ರ ಕೂಡ ಅವರು ಕೂಡ ಅಲ್ಲೂ ಕೂಡ ಅವ್ರಿಗೆ ಸಿಗುತ್ತೆ. ಸೊ ಅಲ್ಲೂ ಕೂಡ ಚೆಕ್ ಮಾಡಿದ್ರೂ ಸಿಕ್ಕಿಲ್ಲ ಅಂತಂದರೆ ಇನ್ನು ಯಾವ ಥರ ನಡೀತಿರ್ಬೋದು, ಅಂದರೆ ನೆಕ್ಸ್ಟ್ ಯಾವ ಥರ ಜನಗಳು ಮೋಸ ಮಾಡ್ತಿರ್ಬೋದು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ. ಸೊ ಅಲ್ಲೂ ಕೂಡ ಸಿಕ್ತಿಲ್ವಂತೆ, ಅಲ್ಲೂ ಕೂಡ ಕಲೆಕ್ಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಇವಾಗ ಅಂದರೆ ನಿಮಗೆ ಡೈರೆಕ್ಟಾಗಿ ಜನನ ಪ್ರಮಾಣ ಪತ್ರ ಮಾಡಿಸ್ಲೇಬೇಕು ಅನ್ನೋದ್ರ ಬಗ್ಗೆ ಆಗಿ ಅವರು ಇಲ್ಲಿ ಹೇಳಿರುವಂಥದ್ದು. ಸೊ ನಿಮ್ಮ ಅಭಿಪ್ರಾಯ ಯಾವ ಥರ ಇರ್ಬೋದು ಅನ್ನೋದ್ರ ಬಗ್ಗೆ ಕೂಡ ಇದ್ರ ಬಗ್ಗೆ ಕಮೆಂಟ್ನ ತಿಳಿಸಿ. ಯಾಕಂತಂದರೆ ಎಲ್ರಿಗೂ ಅದು ಯಾವ್ಯಾವ ಥರ ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತೆ, ಐಡಿಯಾಸ್ಗಳು ಗೊತ್ತಿರಲ್ಲ, ಎಲ್ಲಿ ಮಾಡಿಸ್ಬೇಕು ಏನು ಈ ಥರ ಎಲ್ರಿಗೂ ಒಂದೊಂದು ಬೇರೆ ಬೇರೆ ಥರ ರೀತಿ ಇರುತ್ತೆ. ಸೊ ಅದ್ರ ಬಗ್ಗೆ ನೀವು ಕೂಡ ನನಗೆ ತಿಳಿಸಿ ಕಮೆಂಟಲ್ಲಿ ಏನಂತ ಹೇಳಿಬಿಟ್ಟು. ಈಗ ಏನಪ್ಪ ಅಂತಂದರೆ ಅಂಗನವಾಡಿಯಲ್ಲೂ ಕೂಡ ಸಿಗದೆ ಅಷ್ಟು ಮೋಸ ನಡೀತಿದೆ ಅಂತಂದರೆ ಇನ್ನು ಯಾವ ಥರ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ, ನೋಡೋಣ. ಸೊ ಈ ಥರನೂ ಸಿಗ್ತಿಲ್ಲ, ಓಕೆ ಆಯಿತಾ. ಈಗ ನೆಕ್ಸ್ಟ್ ನಾವು ಎಲ್ಲಿ ಮಾಡಿಸ್ಬೇಕು ಸುಷ್ಮಾ ಅವರೇ, ನಾವು ನನ್ನ ಕೇಳೋದಾದರೆ ನೀವು ಎಲ್ಲಿ ಮಾಡಿಸ್ಬೇಕು, ಹಾಗಾದರೆ ನಾವು ಹೇಗೆ ಯಾವ ಥರ ಅಪ್ಲೈ ಮಾಡ್ಕೋಬೇಕು, ಹೇಗೆ ನಾವು ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಅದ್ರ ಬಗ್ಗೆ ಅಷ್ಟೊಂದು ನೀವು ಡೀಟೇಲ್ಸಾಗಿ ಯೋಚನೆ ಮಾಡೋದು ಬೇಡ. ಅದ್ರ ಬಗ್ಗೆ ನಾನು ನಿಮಗೆ ಎಲ್ಲಿ ಮಾಡಿಸ್ಬೇಕು, ಯಾವ ಥರ ಸಬ್ಮಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಇವಾಗ ನೆಕ್ಸ್ಟ್ ನೀವು CMC ಸೇವಾ ಕೇಂದ್ರದಲ್ಲೂ ಕೂಡ ನೀವು ಮಾಡಿಸ್ಕೋಬೋದು. ಏನಿದು ಅಂತಂದರೆ ನೀವು ಕಂಪ್ಯೂಟರ್ ಕಚೇರಿಗಳಿರುತ್ತಲ್ಲ, ಅಂದರೆ ಕಂಪ್ಯೂಟರ್ ಕಚೇರಿಗಳಲ್ಲೂ ಕೂಡ ಮಾಡಿಸ್ಕೋಬೋದು. ಇಲ್ಲ ಸೈಬರ್ ಸೆಂಟರ್ ಅಂತ ಕೂಡ ಇರುತ್ತೆ, ಅಲ್ಲಿ ಕೂಡ ಮಾಡಿಸ್ಕೋಬೋದು. ಅಂಗನವಾಡಿಯಲ್ಲೂ ಕೂಡ ನೀವು ಹೋಗಿ ವಿಚಾರಣೆ ಮಾಡ್ಬೋದು. ನೆಕ್ಸ್ಟ್ ಗ್ರಾಮ 1 ಕಚೇರಿ
ಅಂದರೆ ಏನು ಬೆಂಗಳೂರು ಒನ್ ಏನಿರುತ್ತೆ ಕೂಡ ಅಲ್ಲಿ ಕೂಡ ಮಾಡಿಕೊಡ್ತಾರೆ. ಸೊ ಒಂದ್ಸಲ ಹೋಗಿ ನೀವು ವಿಚಾರಣೆ ಮಾಡ್ಕೋಬೋದು. ಈಗ ಅಂದರೆ ಈಗ ಪ್ರೆಸೆಂಟ್ ಏನು ಅವಶ್ಯಕತೆ ಇಲ್ಲ, ಓಕೆನಾ. ಸೊ ನೀವು ಅನ್ಕೊಂಬಿಡ್ಬೋಯೋ ಬೇಗ ಬೇಗ ಹೋಗಿ ಮಾಡಿಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ. ಈಗ ಇದ್ರ ಬಗ್ಗೆ ಸಿದ್ದರಾಮಯ್ಯ ಸರ್ ಅವರು ಹೇಳಿಕೆ ಕೊಟ್ಟಿರೋವಂಥದ್ದು, ನೆಕ್ಸ್ಟ್ ನಾನು ಈ ರೂಲ್ಸನ್ನು ಜಾರಿಗೆ ತರ್ತೀನಿ ಅಂತ ಹೇಳಿ. ನೀವು ಬೇಗ ಬೇಗ ಹೋಗಿ ಇವಾಗ ಸಬ್ಮಿಟ್ ಮಾಡಬೇಕು, ಎಲ್ಲಿ ಮಾಡಬೇಕು ಅಷ್ಟೊಂದೆಲ್ಲ ಕನ್ಫ್ಯೂಷನ್ ಬೇಡ. ಸೊ ಇದು ಸ್ವಲ್ಪ ಹೇಳಿಕೆ ನೆಕ್ಸ್ಟು ಪ್ರೊಸೀಜರ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿರೋವಂಥದ್ದು. ನೀವು ಈಗಲೇ ಏನು ಸಬ್ಮಿಟ್ ಮಾಡಬೇಕು ಅಂತ ಏನಿಲ್ಲ. ಈಗ ನಿಮ್ಗೆ ಏನು ಅಮೌಂಟ್ ಬರ್ತಿದೆಯಲ್ವ ಅದು ಕ್ರೆಡಿಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಿಮಗೆ ಪ್ರೊಸೀಜರು ಅವ್ರೀಗ ಇದನ್ನು ಇನ್ನೂ ಹೇಳಿಲ್ಲ, ಯಾವಾಗ ಸಬ್ಮಿಟ್ ಮಾಡಬೇಕು ಅಂತ ಡೇಟ್ ಕೂಡ ಅನೌನ್ಸ್ ಮಾಡಿಲ್ಲ. ಸೊ ನೀವು ವೆಯ್ಟ್ ಮಾಡಿ. ಯಾರು ಕೂಡ ಹೋಗಿ ಬೇಗ ಬೇಗ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದಾಗಿರ್ಬೋದು, ಬೇಗ ಮಾಡಿಕೊಡಿ ಅಂತ ಹೇಳಿರ್ಬೋದು, ಈ ಥರ ಏನಿಲ್ಲ. ಸ್ವಲ್ಪ ದಿನ ವೆಯ್ಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ, ಯಾವಾಗ ಮಾಡಿಸ್ಬೇಕು, ಎಲ್ಲಿ ಅಂತ ಅನ್ನೋದ್ರ ಬಗ್ಗೆ, ಓಕೆನಾ. ಸೊ ನೀವೇನಾದರೂ ಒಂದು ಪ್ರಕಾರ ಸಬ್ಮಿಟ್ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋದಾದರೆ ನನ್ನ ಪ್ರಕಾರ ಬ್ಯಾಂಕಲ್ಲಿ ಸಬ್ಮಿಟ್ ಮಾಡಬೇಕು ಅನ್ನೋದು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಈಗ ಎಲ್ಲ ಕಡೆ ಈಗ ಏನು ನಿಮ್ಗೆ ಅಮೌಂಟ್ ಬರುತ್ತಲ್ವ ಬ್ಯಾಂಕಲ್ಲಿ, ಅಲ್ಲಿನೇ ಮಾಡಬೇಕಾಗತ್ತೆ. ಸೊ ನನ್ನ ಪ್ರಕಾರ ಬ್ಯಾಂಕಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಮಾಡಿಸಿ ಬೇಕಾದರೆ ಇಟ್ಕೊಂಡಿರಿ. ಇನ್ನು ನೆಕ್ಸ್ಟು ಕೇಳೋದಾದರೆ, ಸುಷ್ಮಾ ಅವರೇ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾವು ಜಾಯ್ನ್ ಆಗಬೇಕಾ ಸಂಘಕ್ಕೆ, ಜಾಯ್ನ್ ಆಗೋದು ಯಾವ ಥರ, ಜಾಯ್ನ್ ಎಲ್ಲಿ ಮಾಡ್ಕೋತಾರೆ ಅನ್ನೋದ್ರ ಬಗ್ಗೆ ತುಂಬ ಜನ ನನಗೆ ಕೇಳ್ತಾ ಇದ್ರಿ. ಸೊ ಈಗ ನನಗೂ ಕೂಡ ಅದ್ರ ಬಗ್ಗೆ ಅಪ್ಡೇಟ್ಸು ಇನ್ನೂ ಬಂದಿಲ್ಲ. ಯಾಕೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅಂದರೆ ಸಂಘ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋದೇನೋ ನಿಜ, ಆದರೆ ಅಲ್ಲಿ ತುಂಬ ಟೈಮ್ ತೊಗೊಳುತ್ತೆ. ಅಂದರೆ ಇವಾಗ ಸಡನ್ನಾಗಿ ಒಂದು ಸಂಘ ಮಾಡಬೇಕು ಅಂತಂದರೆ ಈಸಿ ಅಲ್ಲ, ಒಂದು 6 ತಿಂಗಳು 1 ವರ್ಷ ಟೈಮ್ ಬೇಕಾಗುತ್ತೆ. ಸೊ ನೀವು ವೆಯ್ಟ್ ಮಾಡಿ. ಅದ್ರ ಬಗ್ಗೆ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ಆತಾತ್ರವಾಗಿ ಮುಂದೆ ಏನೇನೋ ಮಾಡೋದಕ್ಕೆ ಹೋಗಬೇಡಿ. ಸೊ ವೆಯ್ಟ್ ಮಾಡಿ, ನಾನು ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸುಮ್ಮನೆ ಎಲ್ಲೆಲ್ಲೋ ಹೋಗ್ಬಿಟ್ಟು ಸಂಘ ಇದಂತೆ ಅದಂತೆ ಅಂತ ಇದು ಮಾಡೋದಕ್ಕೆ ಹೋಗ್ಬಿಡಿ. ಅದ್ರ ಬಗ್ಗೆ ಇನ್ನೂ ಅಪ್ಡೇಟ್ಸ್ ಕೂಡ ಬಂದಿಲ್ಲ, ನೀವು ವೆಯ್ಟ್ ಮಾಡಬೇಕಾಗತ್ತೆ. ಇನ್ನು ಫೆಬ್ರವರಿ 14ರಂದು ಏನು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಬಾರ್ದು, ಏನು ಇದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಫೆಬ್ರವರಿ 14ರಂದು ಅಂದರೆ ಏನು ಅವತ್ತೇ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂದರೆ, ಅವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಬರ್ತ್ಡೇ ಇದೆ. ಸೊ ಅವ್ರಿಗೂ ಕೂಡ ಎಲ್ಲರೂ ಆಶೀರ್ವಾದ ಮಾಡಿ, ಅಂದರೆ ವಿಶೇಷ ಕೂಡ ಮಾಡಿ. ಕೆಲವರು ಅವ್ರನ್ನ ಬೈಕೋತೀರ, ಕೆಲವರು ಹೆಣ್ಮಕ್ಳು ತುಂಬ ಎಲ್ಲ ಒಳ್ಳೇದು ಅಂತ ಅನ್ಕೋತೀರ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅನ್ನೋದಲ್ಲ, ಅದಕ್ಕೂ ಒಂದು ರೀಸನ್ನು. ಎಷ್ಟೋ ಜನ ಅಂದ್ಕೊಂಡಿದ್ದೀರಾ ಅಂದರೆ ಈ ಮೇಡಮ್ಮು ಇಬ್ಬರೇ ಹೆಣ್ಮಕ್ಳಿಗೆ ಮಾಡಿಕೊಟ್ಟಿದ್ದಾರೆ, ಹೆಣ್ಮಕ್ಳುಗಳು ತುಂಬ ಹಾಳಾಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಮಾಡ್ತಾರೆ. ಸೊ ಆ ಥರ ಏನೇ ಇದ್ರೂ ಕೂಡ ಹೆಣ್ಮಕ್ಳಿಗೆ ಇದು ಒಳ್ಳೇದಾಗಿದೆ. ಸೊ ಆ ಥರ ಯಾರು ಕೂಡ ಅನ್ನೋದಕ್ಕೆ ಹೋಗಬೇಡಿ. ಅವ್ರಿಗೆ ಕೂಡ ವಿಶೇಷ ಮಾಡಿ, ಯಾರೇ ಆದ್ರೂ ಬರ್ತಡೇಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತಲೇ ಹೇಳಬೇಕು. ಸೊ ಅವ್ರಿಗೆ ಫೆಬ್ರವರಿ 14 ಬರ್ತಡೇ ಇರೋದ್ರಿಂದ ಹ್ಯಾಪಿ ಬರ್ತ್ಡೇ ಹೇಳಿ ವಿಶ್ ಮಾಡಿ ಎಲ್ಲರೂ ಕೂಡ. ಸೊ ನೆಕ್ಸ್ಟ್ ನಿಮಗೆ ಏನಕ್ಕೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಈ ಥರ ಯೂಸ್ ಮಾಡಬಾರ್ದು ಅಂತ ಏನಕ್ಕೆ ಹೇಳ್ತಿದ್ದಾರೆ ಅಂತಂದರೆ, ಇದರಿಂದ ಎಷ್ಟೋ ಜನ ಮಕ್ಕಳುಗಳು ತುಂಬ ಹಾಳಾಗ್ತಿದ್ದಾರೆ. ಸೊ ಇದು ಸ್ಪೆಷಲಿ ಮಕ್ಕಳುಗಳು ವಿದ್ಯಾಭ್ಯಾಸ ಹಾಳಾಗ್ತಿದೆ ಅನ್ನೋದ್ರ ಉದ್ದೇಶವಾಗಿ ಇದನ್ನು ಮಾಡಬೇಕು, ಜಾರಿಗೆ ತರಬೇಕು ಕೇಂದ್ರ ಸರ್ಕಾರದಿಂದ ಅಂತ ಹೇಳಿ ಈ ಒಂದು ಮಾಹಿತಿಯನ್ನು ತಂದಿರುವಂಥದ್ದು. ಯಾಕೆ ಮೇಡಮ್ ಈ ಥರ ಹೇಳ್ತಾ ಇದ್ದೀರಾ ಅನ್ನೋದಾದರೆ, ಎಷ್ಟೋ ಜನ ಮಕ್ಕಳು ಓದೋದು ಬಿಟ್ಟು ವ್ಲಾಗ್ ಬಗ್ಗೆ ಅಂತ ಅಂದರೆ ಈಗ ಅವ್ರು ನನಗಿಷ್ಟ, ಇವ್ರು ನನಗಿಷ್ಟ, ಈ ವಿಡಿಯೋ ಇಷ್ಟ, ಇದು ನೋಡ್ದೆ ಅದು ನೋಡ್ದೆ ಅನ್ನೋದೇ ಆಗಿಬಿಟ್ಟಿದೆ. ಎಷ್ಟೋ ಜನ ಮಕ್ಕಳುಗಳು ಎಕ್ಸಾಮ್ ಯಾವಾಗ ಅನ್ನೋದು, ಈ ಎಕ್ಸಾಮ್ ದಿನವೂ ಕೂಡ ಅದೇ ಗಮನಿಸಿರೋದ್ರಿಂದ ಈ ಕೇಂದ್ರ ಸರ್ಕಾರದಿಂದ ಏನು ಇದು ರಾಜ್ಯದಿಂದ ತಂದಿರುವಂತಹ ಮಾಹಿತಿ ಅಂದರೆ ಇದನ್ನು ನಾವು ಜಾರಿಗೆ ತರಬೇಕು. ಅಂದರೆ 7 to 9 ಏನಿದೆ ಆ ವರದಿಯಲ್ಲಿ ಯಾವ ಸೋಷಿಯಲ್ ಮೀಡಿಯಾ, ಯಾವ ಪ್ಲ್ಯಾಟ್ಫಾರ್ಮ್ ಕೂಡ ಯೂಸ್ ಮಾಡಬಾರ್ದು ಅನ್ನೋದನ್ನು ಅವರು ಜಾರಿಗೆ ತರುವಂಥದ್ದು. ಯಾಕೆ ಈ ಥರ ಮಾಡ್ತಿದ್ದಾರೆ ಅಂದರೆ, ಇದೇ ಉದ್ದೇಶಕ್ಕಾಗಿ. ಮಕ್ಕಳು ವಿದ್ಯಾಭ್ಯಾಸ ಹಾಳಾಗಬಾರ್ದು, ನೆಕ್ಸ್ಟು ವಿದ್ಯಾಭ್ಯಾಸ ಮುಂದುವರಿಬೇಕು, ಚೆನ್ನಾಗಿರಬೇಕು, ನಮ್ಮ ದೇಶದಲ್ಲಿ ಮಕ್ಕಳುಗಳು ತುಂಬ ನೆಕ್ಸ್ಟು ಫ್ಯೂಚರಲ್ಲಿ ಚೆನ್ನಾಗಿ ಆಗಬೇಕು ಅನ್ನೋದಾದರೆ ಈ ಸೋಷಿಯಲ್ ಮೀಡಿಯಾನ ಸ್ವಲ್ಪ ಅಂದರೆ 7 ಗಂಟೆಯಿಂದ 9 ಗಂಟೆವರೆಗೂ ಸ್ಟಾಪ್ ಮಾಡಬೇಕು, ಬ್ಯಾನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಜಾರಿಗೆ ತರುವಂಥದ್ದು. ಇದ್ರ ಬಗ್ಗೆ ಕೂಡ ಮೀಟಿಂಗ್ ಕೂಡ ನಡೆಸ್ತಾ ಇದ್ದಾರೆ 14th. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇರೋರು ಹೋಗಿ ಅಲ್ಲಿ ನೋಡ್ಬೋದು, ಓಕೆನಾ. ಸೊ ಈ ಥರ ಮಾಡೋದ್ರಿಂದ ಎಷ್ಟೋ ಜನ ಮಕ್ಕಳುಗಳು ಹಾಳಾಗುತ್ತೆ. ಎಷ್ಟೋ ಜನಕ್ಕೆ ಟಿ ವಿ ಕೂಡ ನೋಡೋಲ್ಲ. ಮಕ್ಕಳು ಮನೇಲಿ ಜಸ್ಟ್ ಮೊಬೈಲ್ ಕೇಳ್ತಾರೆ, ಮೊಬೈಲ್ ಕೊಡಿ ನಾನು ಮೊಬೈಲ್ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಎಷ್ಟೋ ಜನ ಮಕ್ಕಳುಗಳಿಗೆ ನೀವೇ ಎಷ್ಟು ಅಬ್ಸರ್ವ್ ಮಾಡಿರೋ ಹಂಗೆ ಅಂದರೆ ಮೊಬೈಲಲ್ಲೇ ಬರುತ್ತೆ. ಕಣ್ಗಳು ಹಾಳಾಗಿರೋವಂಥದ್ದು, ಮೈಂಡ್ ಹಾಳಾಗಿರೋವಂಥದ್ದು ನೀವೇ ನೋಡಿದ್ದೀರ. ಹಾಗಾಗಿ ನಿಮ್ಮ ಮಕ್ಳಿಗೆ ಆದಷ್ಟು ಮೊಬೈಲ್ ಕೊಡ್ತೀರಾ. ಏನಕ್ಕೆ ಬೇಕು ಅಂದರೆ ಏನಕ್ಕಾದ್ರೂ ಓದೋದಕ್ಕಾಗಿರ್ಬೋದು, ಇನ್ಫಾರ್ಮೇಷನ್ಸ್
ಆ ಥರ ಇದ್ದರೆ ಮಕ್ಕಳುಗಳಿಗೆ ಕೊಡಿ. ಸೊ ದೊಡ್ಡವರು ಕೂಡ ಒಂದು ಲಿಮಿಟಲ್ಲಿ ಮಕ್ಕಳು ಮುಂದೆ ಫೋನ್ ಯೂಸ್ ಮಾಡ್ತೀರಾ ಅವ್ರಿಗೆ ಏನೊಂದು ಪ್ರಾಮುಖ್ಯತೆ ಕೊಡಬೇಕು ಅದನ್ನು ಕೊಟ್ಟು ನೀವು ಕೂಡ ಆದಷ್ಟು ಆಟಾಡ್ಸೋಕ್ಕೆ ಅಂದರೆ ಇದು ಮಾಡಿ. ಚಿಕ್ಕ ಮಕ್ಕಳಾಗಿರ್ಬೋದು, ಅವ್ರಿಗೆ ಯಾವಾಗಲೂ ಹೊರಗಡೆ ಆಟಾಡ್ಸೋದಕ್ಕೆ, ಇಲ್ಲ ಪಾರ್ಕ್ಗಾಗಿರ್ಬೋದು, ಇಲ್ಲ ಓದಿಸೋದ್ರಾಗಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಕಲ್ಚರ್ ಆ್ಯಕ್ಟಿವಿಟೀಸಲ್ಲಿ ಅವ್ರನ್ನ ಆ್ಯಕ್ಟಿವ್ ಮಾಡಿ ಆದಷ್ಟು ಮೊಬೈಲಿಂದ ದೂರ ಇರಿಸಿ ಅಂತ ಹೇಳ್ತಾ, ನೆಕ್ಸ್ಟು ನಾನು ನಿಮಗೆ ಇದೇ ಥರ ನನ್ನ ವಿಡಿಯೋದಲ್ಲಿ ನಿಮಗೆ ಒಂದು ಇನ್ಫಾರ್ಮೇಷನ್ಸು ನಾನು ಶೇರ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನಗೆ ಕಮೆಂಟ್ ಹಾಕಿ ಯಾವ್ಯಾವುದು ಏನು ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್.